ಹಗರಣನ ಸಿಎಂ ಅವರ ಮೇಲೆ ಪದೇ ಪದೇ ವಿಪಕ್ಷ ನಾಯಕರು ಇದು ಮಾಡ್ತಾ ಇದ್ದಾರೆ ರೀ. ನಾನು ಮೊನ್ನೆ ಹೇಳಿದ್ದೀನಿ, ನೀವು ನೋಡಿರ್ಬೋದು KPCC ಆಫೀಸ್ ಹತ್ರ. ಇದು ಅವರ ಲ್ಯಾಂಡನ್ನು ಅವ್ರ ನೋಟಿಸ್ ಇಲ್ಲದೆ, ಅವ್ರ ಅನುಮತಿ ಇಲ್ಲದೆ ಮೂಡಾದವರು ಉಪಯೋಗಿಸ್ಕೊಂಡಿದ್ದಾರೆ. ಸ್ಪಷ್ಟವಾಗಿ ನೀವು ಅರ್ಥ ಮಾಡ್ಕೊಳ್ಳಿ ದಯಮಾಡಿ. ಮಾಧ್ಯಮದವರು ಸತ್ಯ ಬಿಟ್ಟು ಬೇರೆ ಕಡೆ ಗೊತ್ತಾದಂಥ ಮಾಹಿತಿ ಬಿಟ್ಟು ಬೇರೆ ಕಡೆ ಹೋಗಬೇಡಿ. ಆವಾಗ ದೇಶ ರಾಜ್ಯ ಉಳಿಯುತ್ತೆ. ನಿಮ್ಮ ಕೈಲೂ ಭಾಳ ಶಕ್ತಿ ಇದೆ, ಬರೀ ರಾಜ್ಯ ಆಡಳಿತ ಮಾಡೋರ ಕೈಲೇ ಇಲ್ಲ. ಕ್ಲಿಯರ್ ಕಟ್ಟಾಗಿ ಮಾನ್ಯ ಮುಖ್ಯಮಂತ್ರಿಯವರ ಶ್ರೀಮತಿಯವರು ಅವರ ಅಣ್ಣ ಕೊಟ್ಟಿದ್ದಂಥ ಜಮೀನನ್ನ ಅನಧಿಕೃತವಾಗಿ ಯಾವುದೇ ಮಾಹಿತಿ ಇಲ್ಲದಲೇ ಅವರಿಂದ ನೋಟಿಸ್ ಕೊಡದಲೇ ಪಡ್ಕೊಂಡಿದ್ದಾರೆ. ಪಡ್ಕೊಂಡ ಮೇಲೆ ಇವರು ಕಾನೂನಿನ ಪ್ರಕಾರ 1991 ಮೂಡ ಮತ್ತು UDA ಆ್ಯಕ್ಟ್ ಪ್ರಕಾರ ನಮಗೆ ಪರ್ಯಾಯವಾಗಿ ಜಮೀನು ಕೊಡಿ ಅಂತ ಕೊಟ್ಟಿದ್ದಾರೆ ಅರ್ಜಿ. ಅವರು ಮೂಡ ಅಧಿಕಾರಿಗಳ ನಿಮ್ಮನ್ನು ವಶಪಡಿಸ್ತಾರೆ ಹೇಳ್ತಾ ಇದ್ದೀವಿ, ಅದಕ್ಕೆ ಕೊಟ್ಟಿದ್ದಾರೆ. ಅವರು ರೆಗ್ಯುಲೇಷನ್ ಏನಾಗಿದೆ, ರೆಗ್ಯುಲೇಷನ್ ತಪ್ಪಾಗಿದ್ದರೆ ಅಥವಾ ಇವರಿಗೆ ಎಕ್ಸ್ಟ್ರಾ ಜಮೀನು ಕೊಟ್ಟಿದ್ದರೆ ಅಥವಾ ಇದೇ ಥರ ಬೇರೆಯವ್ರಿಗೆ ಜಮೀನು ಕೊಟ್ಟಿದ್ದರೆ ಯಾರು ತಪ್ಪು? ಮೂಡಾದವ್ರು ತಪ್ಪು. ಯಾರು ಆಡಳಿತ? BJP ಅವರ ಆಡಳಿತ. ಯಾರಲ್ಲ ಅಧ್ಯಕ್ಷರು? BJP ಅವರ ಅಧ್ಯಕ್ಷರು. ವಿಜಯೇಂದ್ರ, ಅಶೋಕ್ ಇವರೆಲ್ಲ ಸ್ಟ್ರೈಕ್ ಮಾಡಬೇಕಾಗಿದ್ದು ಒಂದು ಬಸವರಾಜ ಬೊಮ್ಮಾಯಿ, ಒಂದು ರಾಜೀವ ಅಂತ ಹೇಳಿ. ರಾಜೀವನ ಯಾರು? ರಾಜೀವ ಅವತ್ತಿದ್ದಂಥ ಆಡಳಿತ ಮಂಡಳಿ ಇದಕ್ಕೆಲ್ಲ ಕಾರಣ. ಅದು ಬಿಟ್ಟು ಯಾರು ಬರ್ತಿದ್ದಿದ್ರೆ ಏನು ಮಾಡೋಕ್ಕಾಗುತ್ತೆ? ಈ ಒಳ ತಮಾಷೆ ಎಲ್ಲ ತಪ್ಪು ಮಾಡಿದ್ರೆ ನಾನು ಒಂದೇ, ರವಿನೂ ಒಂದೇ, ಎಲ್ಲರೂ ಒಂದೇ. ಕಾನೂನಿಗೆ ಯಾರೂ ಬಿಟ್ಟಿದ್ದಲ್ಲ. ಅವತ್ತಿದ್ದಂಥ BJP ಇದನ್ನು ಅವರು ಡಿಬೇಟ್ ಮಾಡಲಿಕ್ಕೆ, ತಪ್ಪನ್ನು ಮುಚ್ಚಿಟ್ಕೊಡ್ಲಿಕ್ಕೆ ಸಿದ್ದರಾಮಯ್ಯನವ್ರ ಹೆಸರು ಹೇಳಿಬಿಟ್ರೆ ನಾವು ಇದನ್ನು ಪ್ಯಾಚಪ್ ಆಗುತ್ತೆ. ಸಿದ್ದರಾಮಯ್ಯನವ್ರು ಹೇಳೋರಲ್ಲ ಪೂರ್ತಿ ತೊಳಿತೀನಿ ಅಂತ, ಅಲ್ಲಿ ಏನೇನು ಗಲೀಜಾಗಿದೆ ಯಾವುದನ್ನು ಬಿಡಲ್ಲ ಅಂತ. ಯಾರು ಸಿಗಾಕತ್ತ ಅದೇನಿದೆ ಅದು ಲೀಗಲ್ಲಾಗಿ ಅವ್ರು ನೋಡ್ತಾರೆ, ಆಡಿಟ್ರ್ ಇದ್ದಾರೆ, ನೋಡ್ತಾರೆ. ಅದು ನಮ್ಮ ಚುನಾವಣಾ ಅಫಿಡವಿಟ್ನಲ್ಲಿ ಸಬ್ಮಿಟ್ ಮಾಡೋದು, ಅದನ್ನು ನೋಡ್ತಾರೆ. ಅವ್ರು ಇನ್ನೂ ಜಮೀನು ಬರದೇ ಇರೋದ್ರಿಂದ ಮಾಡಿಲ್ವೋ ಅಥವಾ ಹಿಂದೆ ಅದಾದಮೇಲೆ ಬಂತು, ಅದನ್ನು ನಾನು ಅದ್ರ ಬಗ್ಗೆ ಟೆಕ್ನಿಕಲಿ ಲೀಗಲಿ ನಾನು ನೋಡ್ದಲೇ ಹೇಳೋಕ್ಕಾಗಲ್ಲ. ವಾಸ್ತವವಾಗಿ ಮೂಡ ವಿಚಾರದಲ್ಲಿ ಇಷ್ಟಿದೆ ಸ್ಪಷ್ಟವಾಗಿ. ಇದು ಸಂಪೂರ್ಣ BJPಯವರ ಮಾಡಿರ್ತಕ್ಕಂಥ ತಪ್ಪು. BJPಯವ್ರು ತಗೊಂಡಂಥ ತಪ್ಪು. ಅನೇಕರಿಗೆ ಈ ಥರದ ರೆಗ್ಯುಲೇಷನ್ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ಯಾರು ಸಪೋರ್ಟ್ ಇತ್ತು ಅವತ್ತಿನ BJPಯ ಸರ್ಕಾರ, ಯಾರಿಗೆ ಹೆಲ್ಪ್ ಮಾಡಲಿಕ್ಕೋಸ್ಕರ ಈ ತೀರ್ಮಾನ ತಗೊಂಡ್ರು ಅನ್ನೋದು ತನಿಖೆಯಲ್ಲಿ ಗೊತ್ತಾಗುತ್ತೆ. ನಾವೆಲ್ಲೂ ಎದುರುವಂಥದ್ದಿಲ್ಲ ಬ್ರದರ್. ಒಂದು ನಿಮಿಷಕ್ಕೆ ಕೇಳೋ ಗುರು. ಚಲುವರಾಯ ಸ್ವಾಮಿ ಏನು ಅಂತ 94ರಿಂದ ಮಂಡ್ಯ ಜಿಲ್ಲೆಯಲ್ಲಿ ಯಾವತ್ತೂ ಎಲ್ಲೂ ಓಡೋಗಿದ್ದ ಪ್ರಶ್ನೆ ಇಲ್ಲ. ಬಿಟ್ಟಾಕಿ ಏನು ಬೇಕಾದ್ರೂ ಹೇಳ್ತೀವಿ. ಸತ್ಯ ಹೇಳಕ್ಕೇನ್ರಿ? ಸೆಷನ್ನಲ್ಲೂ ಹೇಳ್ತೀವಿ, ಹೊರಗಡೆಲ್ಲೂ ಹೇಳ್ತೀವಿ, ಒಳಗಡೆಲ್ಲೂ ಹೇಳ್ತೀವಿ. ಯಾರು? ಅದೇನಿದೆ ನೋಡ್ತೀವಿ ಬಿಡಿ, ಆಮೇಲೆ ಇಲ್ಲಿ ಹಾಕೋದಲ್ಲ. ನಮಗೇನು ಹೊಟ್ಟೆ ಉರಿ ಇಲ್ಲ. ಕಾವೇರಿ ಸಮಸ್ಯೆ ಬಗೆಹರಿಸೋದು ಅಷ್ಟೇ ನನ್ನ ಮುಂದಿರೋದು. ಯಾರಿಗೇನು ಬಾಡ್ನೋಟ ಹಾಕ್ತಾರೆ ಹಾಕೊಳ್ಳಿ. ಇವತ್ತು ಕಾವೇರಿ ಬಗ್ಗೆ ಅವ್ರು ಸ್ಪಷ್ಟವಾದಂಥ ನಿಲುವು ಕೊಡಲಿ. ಪುಟ್ಟರಾಜನ ಮಾತು ಕೇಳಿಕೊಟ್ರೆ ನನಗೇನು ಬೇಜಿಲ್ಲ. ಪುಟ್ಟರಾಜನಿಗೆ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ಏನೋ ಹೇಳ್ಬೇಕು ಸ್ನೇಹಿತರೆ. ಅದಕ್ಕೆ ಕಾನೂನು ವ್ಯಾಪ್ತಿ ಏನಿದೆ ಅದು ಮಾಡ್ತಾರೆ ರೀ ಅಧಿಕಾರಿಗಳು. ಹಂಗಾರೆ ಎಲ್ಲ ಲೋಕಸಭಾ ಸದಸ್ಯರು ನಾಳೆಯಿಂದ ಪ್ಯಾರಲಲ್ ಆಗಿ ಸರ್ಕಾರದ ಪ್ಯಾರಲಲ್ವಾಗಿ ಮಾಡಿದ್ರೆ ಆದದ? ಸೆಂಟ್ರಲ್ ಮಿನಿಸ್ಟರ್, ಲೋಕಸಭಾ ಸದಸ್ಯ ಆದ್ಮೇಲೆ ಸೆಂಟ್ರಲ್ ಮಿನಿಸ್ಟರ್ ಆಗಿರೋದು. ಬೇಸಿಕಲಿ ಒಬ್ಬ MLA ಇರ್ತಾನೆ, ಆಮೇಲೆ ಮಂತ್ರಿ ಆಯ್ತಾನೆ, ಆಮೇಲೆ ಮುಖ್ಯಮಂತ್ರಿ ಆಯ್ತಾರೆ. ಬೇಸಿಕಲಿ ಲೋಕಸಭಾ ಸದಸ್ಯರು. ಈ ರಾಷ್ಟ್ರದಲ್ಲಿ ಲೋಕಸಭಾ ಸದಸ್ಯರಿಗೆ ಏನು ವ್ಯಾಪ್ತಿ ಇದೆ ಅಷ್ಟು ಕೆಲಸ ಮಾಡ್ತಾರೆ.